ನಾಸಾದ ಆರ್ಟೆಮಿಸ್ 2 ಚಂದ್ರಯಾನದ 4 ಗಗನಯಾತ್ರಿಗಳು ಇಂದು ಮುಂಜಾನೆ ಪೆಸಿಫಿಕ್ ಮಹಾಸಾಗರದಲ್ಲಿ ಇಳಿಯುವ ಮೂಲಕ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಮಾನವ ಈ ಹಿಂದೆಂದೂ ನೋಡಿರದ ಚಂದ್ರನ ಹಿಂಭಾಗದ ದೃಶ್ಯಗಳನ್ನು ಮತ್ತು ಪೂರ್ಣ ಸೂರ್ಯಗ್ರಹಣವನ್ನು ವೀಕ್ಷಿಸಿದ ಈ 4 ಗಗನಯಾತ್ರಿಗಳ ಸಾಧನೆ ಐತಿಹಾಸಿಕವಾಗಿದ್ದು ಎನ್ನಲಾಗಿದೆ. ಕಮಾಂಡರ್ ರೀಡ್ ವೈಸ್ಮ್ಯಾನ್, ಪೈಲಟ್ ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್ ಮತ್ತು ಕೆನಡಾದ ಜೆರೆಮಿ ಹ್ಯಾನ್ಸನ್ ಈ ಚಂದ್ರಯಾನದ ತಂಡದ ಸದಸ್ಯರಾಗಿದ್ದರು. ನೌಕೆಯು ಓರಿಯನ್ ಕ್ಯಾಪ್ಸೂಲ್ ಶಬ್ದಕ್ಕಿಂತ 33 ಪಟ್ಟು ವೇಗದಲ್ಲಿ ವಾತಾವರಣವನ್ನು ಪ್ರವೇಶಿಸಿತು. ಇಂತಹ ವೇಗವು 1960 ಮತ್ತು 70ರ ದಶಕದ ಅಪೋಲೋ ಮಿಷನ್ಗಳ ನಂತರ ಇದೇ ಮೊದಲು ಎನ್ನಲಾಗಿದೆ. ಸಾವಿರಾರು ಡಿಗ್ರಿ ತಾಪಮಾನವನ್ನು ತಡೆದುಕೊಂಡ ಕ್ಯಾಪ್ಸೂಲ್ ಅನ್ನು ಸ್ಯಾನ್ ಡಿಯಾಗೋ ಕರಾವಳಿಯ ಬಳಿ ಮಿಲಿಟರಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಸಹಾಯದೊಂದಿಗೆ ಬರಮಾಡಿಕೊಂಡಿತು. 10 ದಿನಗಳ ಆರ್ಟೆಮಿಸ್ 2 ಮಿಷನ್ ಮೂಲಕ ಕಳೆದ 50 ವರ್ಷಗಳಲ್ಲಿ ಚಂದ್ರನತ್ತ ಪ್ರಯಾಣಿಸಿದ ಮೊದಲ ಮಾನವರು ಎಂಬ ಹೆಗ್ಗಳಿಕೆಗೆ ಈ ತಂಡದ ಸದಸ್ಯರು ಪಾತ್ರವಾಗಿದ್ದು, ಭೂಮಿಯಿಂದ ಅತಿ ಹೆಚ್ಚು ದೂರ ಪ್ರಯಾಣಿಸಿದ ಹೊಸ ದಾಖಲೆಯನ್ನು ತಂಡ ನಿರ್ಮಿಸಿದೆ. ನಾಸಾದ ದೈತ್ಯ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ ಮತ್ತು ಓರಿಯನ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಿದ ಮೊದಲ ಗಗನಯಾತ್ರಿಗಳು ಇವರಾಗಿದ್ದಾರೆ. Expecting the other crew members momentarily to be extracted. And now is the home of Artemis missions for a short flight back to the USS John P. Murtha. We are expecting the other crew members momentarily to be extracted. It seems what they were able to accomplish given the technology and the learnings that they had. But when we did Apollo, the architects of Apollo, Gilbert, Seaman, von Braun, Mueller, what they really wanted to do, as they were contemplating what it meant to expand our range of action to the lunar surface, what they wanted to do was learn how to live and work in space for a long time. They wanted to do that first. Who will take it from here? Helicopters circling Orion, the first one there, having just completed picking up the first astronaut. Helo 2 now, with now 3 astronauts and the recovery specialists. Again, crews already outfitted with a harness vest